ಸಿಎಂ ಮತ್ತು ನಾವು ಡಿಸ್ಕಷನ್. ಕೋಲಾರ ಅಂದರೆ ಕೋಲಾರ ಜಿಲ್ಲೆ ಹೇಳ್ತಾ ಇದ್ದೀನಿ, ಕೋಲಾರ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಹೌದು ಜಿಲ್ಲೆ ಬಗ್ಗೆ ಮಾತಾಡ್ತಾರೆ. ಇವಾಗ ಮೆಡಿಕಲ್ ಕಾಲೇಜು ಜಿಲ್ಲೆ ಇದೆ, ಕೋಲಾರ ನೆಂಗರೋಡು ಜಿಲ್ಲೆ ಇದೆ, APMCನೂ ಜಿಲ್ಲೆ ಇದೆ, ಇವಾಗ ಎತ್ತಿನ ಹೊಳೆಯೂ ಜಿಲ್ಲೆಗೆ ಸಂಬಂಧಪಟ್ಟಿದೆ. ಈ 4 ಸಬ್ಜೆಕ್ಟು ಜಿಲ್ಲೆಗೆ ಸಂಬಂಧಪಟ್ಟಿದ್ದಂತ ಡಿಸ್ಕಷನ್ ಮಾಡಿದ್ದೀವಿ. 4 ಅಪ್ರೂವ್ ಹೇಳಿದರೆ 4 ಮಾಡ್ಕೊಡ್ತೀನಿ ಅಂತ ಹೇಳಿದರೆ, ಆಮೇಲೆ ಅವ್ರು ಪರ್ಸ್ನಲ್ ಆಗಿ ಬಂದ್ಬಿಟ್ಟು ನಂಜೇಗೌಡರು ನಾವು ಯೂಶಲಿ ಪ್ರಾಬ್ಲಮ್ಸ್ ಅದು ಸ್ವಲ್ಪ ಅದಕ್ಕೆ ದುಡ್ಡು ಕೊಡ್ತೀನಪ್ಪ ನೆಕ್ಸ್ಟ್ CM ಮಾಡಿ ಅಂತ ಹೇಳಿದರೆ ಮೇಜರ್ ನಮಗೆ 4 ಸಬ್ಜೆಕ್ಟ್ ಎತ್ತಿನ ಹೊಳೆ, ಮೆಡಿಕಲ್ ಕಾಲೇಜ್, APMC, ಕೋಲಾರ ರಿಂಗ್ ರೋಡ್. ಈ 4 ಸಬ್ಜೆಕ್ಟು ಇಂಪಾರ್ಟೆಂಟು. 4 ಡಿಸ್ಕಷನ್ ಮಾಡಿದ್ದೀವಿ. 3 ಸ್ಪಾಟಲ್ಲಿ ಅಪ್ರೂವ್ ಮಾಡಿದರೆ, ಒಂದು ಯಾವುದು ರಿಂಗ್ ರೋಡ್ದು ಮಾತ್ರ DPR ಆಗಬೇಕು. DPR ಆದಮೇಲೆ ಅದನ್ನು ಮಾತಾಡ್ತೀವಿ ಅಂತ ಹೇಳಿದರೆ DPR ಆಗ್ಬೋದು. DPRಗೆ 2,80,00,000 ದುಡ್ಡು ಕೊಟ್ಟಿದ್ದೀವಿ. DPR ಆಗ್ತಾ ಇದೆ. ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೆ ನೀವೇನಾದ್ರು ಆಸಕ್ತಿ? ಇಲ್ಲ, ನಾನು ಆಕಾಂಕ್ಷಿ ಅಲ್ಲ, ನಾನು ಆಕಾಂಕ್ಷಿನೇ ಅಲ್ಲ. ನಾನು ಒಂದು ದೇವಾನಂದ, ನಿಮಗೆ ನಾನು ಯಾವತ್ತಿಂದ ಪರಿಚಯ ಅಂದರೆ 2003 ಇಂದ ನಾನು ಪರಿಚಯ ಇದ್ದೀನಿ. 2003 ಇಂದ ಇವತ್ತುವರೆಗೂ ಹೇಳಕ್ಕೆ ಹೋದರೆ 24 ವರ್ಷ ಆಯಿತು. 24 ವರ್ಷ, ಇವತ್ತು 23-24 ವರ್ಷ ಆಗಿದೆ. 24 ವರ್ಷದಿಂದ ನಾವು ತಿಂಗಳಲ್ಲಿ 10 ದಿವಸ ಆದರೂ 20 ದಿವಸ ನಾವು ನೋಡೇ ನಾಡ್ತೇವೆ, ಒಬ್ಬರಿಗೊಬ್ಬರು ನೋಡ್ಕೊಳ್ತೇವೆ. ಯಾವತ್ತೂ ನಾನು ಯಾವುದನ್ನು ಹೋಗಿ ಕಿತ್ಕೊಳ್ಳೋಕೆ ಹೋಗೋದಿಲ್ಲ. ಕಿತ್ಕೊಳ್ಳಿದ್ದು ವಿಷ, ತಾನಾಗಿ ಬಂದಿದ್ದು ಪ್ರಸಾದ. ಅದಕ್ಕಾಗಿ ಎಷ್ಟು ದಿವಸ ಬೇಕಾದ್ರೂ ವೆಯ್ಟ್ ಮಾಡಿ. ಅಭಿಮಾನ ಲಾಸ್ ಆಗುತ್ತೆ. ಇವರು ಹೆಸರು ಜಾಸ್ತಿ ಇದ್ರಲ್ಲಿ ಇದ್ರಲ್ಲ ಸರ್, ಹೆಂಗೆ ಶಮನ ಆಯ್ತು ಪಾಪ ಬಂಗಾರಪೇಟೆ ಶಾಸಕರು ನೋಡಿ, ಜಾಸ್ತಿ ಇದ್ರಲ್ಲ. ಬಂಗಾರಪೇಟೆ ಶಾಸಕರಿಗೆ ನಾವೆಲ್ಲ ಸಪೋರ್ಟ್ ಆಗಿದ್ದು, ಅವ್ರಿಗೆ ಸಪೋರ್ಟ್ ಆಗಿ ನಾವು ಹೋದ್ವಿ ಅವ್ರ ಜೊತೆನಲ್ಲಿ. ಆದ್ರೆ ಕೆಲವು ಕಾರಣಾಂತರದಿಂದ ಅದು ಆಗಿಲ್ಲ, ಏನು ಮಾಡೋಕ್ಕಾಗಲ್ಲ, ತಾಳ್ಮೆಯಿಂದ ಇರ್ಬೇಕಷ್ಟೇ. ಎಲ್ಲ ಜಾಸ್ತಿ ಪಾಪ ಇದ್ರಲ್ಲ, ಅಲ್ಲಿ ಏನಾದ್ರು ಆಶ್ವಾಸನೆ ನಿನ್ನೆ CM ಹತ್ರ ಟೈಮ್ ಫಿಕ್ಸ್ ಮಾಡಿದ್ದು ನಾನೇ, ಇವರೆಲ್ಲರಿಗೂ ಫೋನ್ ಮಾಡಿದ್ದು ನಾನೇ, ಇವರೆಲ್ಲರನ್ನು ಕರ್ಕೊಂಡೋಗಿ ನನ್ನ ಒಂದು ಹಿತದೃಷ್ಟಿ ಏನಂದ್ರೆ ಕೋಲಾರದಲ್ಲಿ ನೂತನವಾಗಿ ಆದಿತ್ಯ ಬಿರ್ಲಾ ಫ್ಯಾಷನ್ ಅವರ ಬ್ರಾಂಡೆಡ್ ಲಿನನ್ ಕ್ಲಬ್ ಮಳಿಗೆ ಪ್ರಾರಂಭವಾಗಿದ್ದು, ಉತ್ತಮ ಗುಣಮಟ್ಟದ ಬಟ್ಟೆಗಳ ಜೊತೆಗೆ ಫ್ಯಾಷನ್ ಡಿಸೈನರ್ ಹಾಗೂ ಟೈಲರ್ಗಳು ಸ್ಥಳದಲ್ಲೇ ಬಟ್ಟೆಯನ್ನ ಸ್ಟಿಚ್ ಮಾಡಿಕೊಡುತ್ತಾರೆ. ಹಾಗಿದ್ರೆ ಹಿಂದೆ ಭೇಟಿ ಕೊಡಿ. ವಿಳಾಸ ಭೈರೇಗೌಡ ನಗರ, ಬೆಮ್ಮಲ್ ಲೇಔಟ್, ಕೋಲಾರ ಬಂಗಾರಪೇಟೆ ಮುಖ್ಯ ರಸ್ತೆ, ಕೋಲಾರ ಟೌನ್. ಜಿಲ್ಲೆಯ ಹಿತದೃಷ್ಟಿಯಿಂದ ನಾವೆಲ್ಲ ಒಗ್ಗಟ್ಟಾಗಿ ಹೋಗ್ಬೇಕು ಅಂತೇಳಿ CM ಆಫೀಸಿಂದ TPL ಹಾಕಿಸಿ ಎಲ್ಲರಿಗೂ ಕಳಿಸಿ ಎಲ್ಲ ಬರಬೇಕು ಅಂತ. ಕೋಲಾರ ಚಿಕ್ಕಬಳ್ಳಾಪುರಲ್ಲಿರೋ MLAs ಕರೆದಿದ್ದು ನಾನು, ಸುಧಾಕರಣ್ಣ ಆಗ್ಬೋದು, ಸುಬ್ಬಾರೆಡ್ಡಿ ಆಗ್ಬೋದು, ಪುಟ್ಸಾಮ್ ಗೌಡ್ರನ್ನ, ಪ್ರದೀಪ್ನ ಎಲ್ಲ ನಾನೇ ಕರೆದಿದ್ದು. ಫೋನ್ ಮಾಡಿ ಮೀಟಿಂಗ್ ಇದೆ ಬರಬೇಕು ಅಂತ ಎಲ್ಲ ಕರ್ಕೊಂಡೋಗಿ ಕುಂಡಿಸಿದ್ದು. ನನ್ನ ದೃಷ್ಟಿ ಒಂದೇ ಜಿಲ್ಲೆಯ ದೃಷ್ಟಿ ಇದೆ ಅಷ್ಟೇ. ಇದ್ರ ವಿಚಾರದಲ್ಲಿ ನಾನು ಮಾತಾಡಿದ್ವಿ. ಆಮೇಲೆ ಡಿಲಿಮಿಟೇಷನ್ ಆಗ್ತಾ ಇದೆ. ನಾಯಕತ್ವ ಅಲ್ಲ ಸರ್, ನಾಯಕತ್ವ ಅಲ್ಲ ಸುಕುಮಾರ್, ನಾಯಕತ್ವ ಅಲ್ವೇ ಅಲ್ಲ. ಜವಾಬ್ದಾರಿ ಇರತಕ್ಕಂಥ ಸ್ಥಾನವನ್ನು ನಮಗೆ ಕೊಟ್ಟಾಗ ಆ ಜವಾಬ್ದಾರಿಯನ್ನು ನಾವು ತಗೋಬೇಕು. ಇವಾಗ 4 ಪ್ರಾಜೆಕ್ಟು ಕೋಲಾರಕ್ಕೆ ಸಂಬಂಧಪಟ್ಟಿದ್ದೆ. ಮೆಡಿಕಲ್ ಕಾಲೇಜು ಕೋಲಾರಲ್ಲೇ ಬರೋದು, APMC ಮಾರ್ಕೆಟ್ ದೊಡ್ಡದು ಕೋಲಾರಲ್ಲೇ ಬರೋದು, ಎತ್ತಿನ ಹೊಳೆ ನೀರು ಎಂಟ್ರಿ ಆಗೋದು ಕೋಲಾರ ತಾಲೂಕಿಗೆ ಎಂಟ್ರಿ ಆಗೋದು, ಆಯ್ತಾ. ಆಮೇಲೆ ರಿಂಗ್ ರೋಡು ಎಲ್ಲ ಮುಳಬಾಗಿಲು ರೋಡು, ಶ್ರೀನಿವಾಸಪುರ ರೋಡು, ಬಂಗಾರಪೇಟೆ, KGF ಎಲ್ಲ ರೋಡ್ಗೂ ರಿಂಗ್ ರೋಡ್ ಸೆಟ್ ಆಗುತ್ತೆ. ಇದಕ್ಕೆ ಕೋಲಾರ ಹೆಡ್ ಕ್ವಾರ್ಟರ್ ಸಂಬಂಧಪಟ್ಟಂಗೆ ನಾನು ಸ್ವಲ್ಪ ಜವಾಬ್ದಾರಿ ತಗೋಬೇಕು. ಎಲ್ಲರಿಗೂ ಅನ್ವಯಿಸುತ್ತಲ್ಲ, ಎಲ್ಲರೂ ಬನ್ನಿ ಅಂತ ನಾನೇ ಕರ್ಕೊಂಡು ಹೋಗಿದ್ದು. ಎಲ್ಲ ಒಳ್ಳೇದಾಗಿ ಅದು ಏನು KH ಮುನಿಯಪ್ಪನವ್ರು ಹಿಡಿತ ತಪ್ಪಿಸ್ಬೇಕು ಅಂತ ಏನೋ ಹೇಳಿದ್ರು. ಇಲ್ಲ, ಅದೆಲ್ಲ ಯಾವುದು ಅದು ನಿಜನಾ ಸರ್? ನಮ್ಮ ಮುಂದೆ ಏನು ಅದು ಆ ಡಿಸ್ಕಷನ್ ಬಂದಿಲ್ಲ. ರೂಪಮ್ಮ ಅವರು ಬಂದಿಲ್ಲ, ಅಲ್ಲಿ ರೂಪಮ್ಮ ಅವ್ರು ಬಂದಿಲ್ಲ, ಅದೇ ಗೈರಾಜರಾಗಿದ್ರು. ಅದಕ್ಕೆ ಅಲ್ಲೇನು KH ಮುನಿಯಪ್ಪನ ಅಧಿಕಾರ ಇಲ್ಲಿ ಹಿಡಿತ ತಪ್ಪಿಸ್ಬೇಕು, ಎಲ್ಲ ನಮ್ಮದೇ ಇರಬೇಕು ಅಂತ ಎಲ್ಲ ನಮ್ಮದೇ ಇರೋದ್ರಿ. ಯಾರ್ದೇನಿಲ್ಲ, ಇರೋದೇ ಆಯಾ ತಾಲೂಕಲ್ಲಿ ಆಯಾ MLAದೇ ಇರ್ತದೆ, ಬೇರೆಯವ್ರದ್ದು ಯಾರು ಇರ್ತದೆ. ಈ ತಾಲೂಕಲ್ಲಿ MLAಗೆ ದೇವಸ್ಥಾನಕ್ಕಾಗಲಿ ಒಂದು ಕಾಲೇಜಿಗೆ ಚೆಕ್ಕಾಗಲಿ ಸೈನ್ ಮಾಡೋದಕ್ಕೂ ದೇವಸ್ಥಾನ ಚೇರ್ಮನ್ ಇರ್ತಾರೆ, ಈ ಸ್ಕೂಲು ಕಾಲೇಜ್ಗೂ ಎಲ್ಲ MLA ಚೇರ್ಮನ್ ಇರ್ತಾರೆ. ಬೇರೆಯವ್ರು ಇರ್ತಾರೆ, ನೀನು ಬಂದು ಮಾಡೋಕ್ಕಾಗುತ್ತಾ? ಮಾಡೋಕ್ಕಾಗೋದಿಲ್ಲ. ಯಾರು MLA ಇದ್ರೆ ಅವ್ರ ಹಿಡಿತಕ್ಕೆ ಸಿಗೋದು. ಅಲ್ಲಿ ಅವ್ರ ಬಗ್ಗೆ ಯಾವುದು ಡಿಸ್ಕಷನ್ ಬಂದಿಲ್ಲ, ಆ ಸಬ್ಜೆಕ್ಟೇ ಇಲ್ಲ. ಆಮೇಲೆ ಡಿಲಿಮಿಟೇಷನ್ ಅಲ್ಲೇ ಮುಳಬಾಗಿಲು ಜನರಲ್ ಲೇಡಿ ಆಗುತ್ತೆ ಅಂತ ಇಲ್ಲ, ಅದೆಲ್ಲ ಸುಳ್ಳು ನೋಡಿದ್ದೇವೆ ಸರ್. ಮುಳಬಾಗಿಲು ಜನರಲ್ ಆಗುತ್ತೆ, ಜೆಂಟ್ ಆಗುತ್ತೆ, ಲೇಡಿ ಆಗುತ್ತೆ, ಅಲ್ಲಿ ರಿಸರ್ವೇಷನ್ ಕಂಟಿನ್ಯೂ ಆಗುತ್ತೋ ಅದು ಯಾರಿಗೂ ಗೊತ್ತಿಲ್ಲ. ಡಿಲಿಮಿಟೇಷನ್ ಆಗುತ್ತಲ್ಲ, ಡಿಲಿಮಿಟೇಷನ್ ಆಗಿ ಅವಾಗ ಏನು ಮಾಡ್ತಾರೋ ಆವಾಗ ಗೊತ್ತಾಗುತ್ತೆ. ಇವಾಗೆಲ್ಲ ಊಹಾಪೋಹಗಳನ್ನ ಹೇಳ್ತಾ ಇದ್ದಾರೆ. ಹಂಗಾದ್ರೆ KGF ಆವತ್ತಿಂದನೂ ರಿಸರ್ವ್ ಇದೆಯಲ್ಲ, ಯಾಕೆ ಜನರಲ್ ಆಗಿಲ್ಲ? ಯಾಕೆ ಮುಳಬಾಗಿಲು ರಿಸರ್ವ್ ಕಂಟಿನ್ಯೂ ಆಗಬಾರ್ದು? ಯಾವುದನ್ನಾಗ್ಲಿ ನಮ್ಗೆ ಬೇಡ. ಇವಾಗ ಸ್ವಾತಂತ್ರ್ಯ ಬಂದಾಗಿಂದ ಕೋಲಾರ ಜಿಲ್ಲೆ ರಿಸರ್ವೇಷನಲ್ಲಿ MP ಇದೆ, ಯಾಕೆ ಅದು ಜನರಲ್ ಹೋಗಿಲ್ಲ? ಹಂಗಂತಲ್ಲ, ರಿಸರ್ವೇಷನ್ ಪಾಪ್ಯುಲೇಷನ್ ಜಾಸ್ತಿ ಎಲ್ಲಿದ್ದಾರೋ ಅಲ್ಲಿ ರಿಸರ್ವೇಷನ್ನೇ ಕೊಡ್ತಾರೆ. ಪಾಪ್ಯುಲೇಷನ್ ಜಾಸ್ತಿ ಇರುವಾಗ ರಿಸರ್ವೇಷನ್. ಇವಾಗ ಕೋಲಾರ ಜಿಲ್ಲೆ ರಿಸರ್ವೇಷನ್ ಪಾಪ್ಯುಲೇಷನ್ ಜಾಸ್ತಿ ಇದೆ, ಅದಕ್ಕೆ MP ರಿಸರ್ವೇಷನ್. ಇವಾಗ ಮುಳಬಾಗಿಲಲ್ಲಿ SC ವೋಟ್ಸು ಮೇಜರ್ ಆಗಿದ್ರೆ ರಿಸರ್ವೇಷನ್ ಕಂಟಿನ್ಯೂ ಆಗುತ್ತೆ. ಇವಾಗ ಮುಳಬಾಗಿಲು ತಾಲೂಕು ಆವನಿ ಹೋಬಳಿ ಮತ್ತು ತಾಯ್ಲೂರು ಹೋಬಳಿ ಇದೆಯಲ್ಲ, ಅದನ್ನು ಬೇತ್ಮಾಳ ಸೇರಿಸಿ ಅದೊಂದು ಕಾನ್ಸ್ಟಿಟ್ಯೂನ್ಸಿ ಮಾಡಿ ಅವ್ರವ್ರ ಕಾನ್ಸ್ಟಿಟ್ಯೂನ್ಸಿ ಮಾಡ್ಕೊಂಡ್ಬಿಟ್ಟು, ಇವಾಗ ನೀವೊಂದು ಕಾನ್ಸ್ಟಿಟ್ಯೂನ್ಸಿ ಮಾಡ್ಕೊಂಡ್ಬಿಡೋದು, ನಾನೊಂದು ಕಾನ್ಸ್ಟಿಟ್ಯೂನ್ಸಿ ಮಾಡೋದು, ಇವರೊಂದು ಕಾನ್ಸ್ಟಿಟ್ಯೂನ್ಸಿ ಮಾಡ್ಕೊಂಡಿರೋದು, ಅದೆಲ್ಲ ಸುಳ್ಳು ಮಾಹಿತಿ. ಶ್ರೀನಿವಾಸಪುರ ರಿಸರ್ವೇಷನ್ ಆಗುತ್ತೆ, ಯಾವುದು ಹಂಗಾಗೋದಿಲ್ಲ, ಎಲ್ಲ ಸುಳ್ಳು ಮಾಹಿತಿ.
ಇವಾಗ ನಾನು ಮೀಟಿಂಗ್ ಬಂದಿದ್ದೀನಿ, ನನಗೇನು ಗೊತ್ತಿಲ್ಲ, ಇನ್ನೊಂದು ದಿವಸ